ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡ್ಯಾಡಿಗೆ ಬೇರೆ BP ಐತೆ, ಆರೋಗ್ಯ ಹಾಳಾಯ್ತದೆ. ನೋಡಿ ಮೇಡಮ್ ಇಟ್ಟೊತ್ನಾಗೆ ಸ್ಟೇಷನ್ಗೆ ಬಂದರೆ ಊರು ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ನೋಡಿ ಮೇಡಮ್ ಅವರೇ, ನೀವು ಒಂದು ಹೆಣ್ಮಗಿ ಹೆಸರು ಹಾಳಾದರೆ ಯೋನೆಲ್ಲ ತೊಂದರೆ ಅನುಭವಿಸ್ಬೇಕಾಯ್ತದೆ ಅನ್ನೋದು ನಿಮಗೂ ಗೊತ್ತಲ್ವೇ? ಸರಿ, ಇಲ್ಲೇ ವಿಚಾರಣೆ ಮಾಡೋಣ. ನೋಡಿ, ನಿಮ್ಮ ಮಕ್ಕಳು ಸೇಫಾಗಿ ಮನೆಗೆ ವಾಪಸ್ ಬರಬೇಕು ಅಂದ್ರೆ ನನಗೆ ಅವ್ರ ಬಗ್ಗೆ ಪೂರ್ತಿಯಾಗಿ ಎಲ್ಲ ವಿಚಾರನೂ ಗೊತ್ತಾಗಬೇಕು. ಇಲ್ಲಿವರೆಗೂ ಯೋನೆಲ್ಲ ಆಗೈತೆ ಅನ್ನೋ ವಿಷಯ ನಿಮಗೆ ಗೊತ್ತಲ್ಲ ಮೇಡಮ್ನವ್ರೆ? ನೋಡಿ ಬಂಗಾರಮ್ಮನವ್ರೆ, ಈ ತರ ಕೇಸ್ಗಳನ್ನ ನಾವು ದಿನಕ್ಕೆ 100 ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಯಾರು ಏನೇ ಹೇಳಿದ್ರು ಅದ್ರ ಆಳ ಎಷ್ಟಿದೆ ಅಂತ ಮೇಲ್ ನಿಂತ ಹೇಳ್ತೀವಿ. ಹಂಗಾರೆ ನಿಮ್ ಮಾತಿನ ಅರ್ಥ ಏನು ಮೇಡಮ್ ಅವ್ರೆ? ನಮ್ ಸುಮಾ ಮತ್ತೆ ಸಚಿನ್ ಇಬ್ರು ಪಿರುತಿ ಮಾಡ್ತವ್ರೆ ಅಂತನಾ? ಮೇಲ್ನೋಟಕ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅವರಿಬ್ರು ಸ್ನೇಹಿತರು ಆಟೆಯ. ಅದು ನಿಮ್ ಪ್ರಕಾರ, ಕೇಸ್ ಪ್ರಕಾರ ಅಲ್ಲ. ನೋಡಿ, ನಾನು ಅವರಿಬ್ರನ್ನು ಕಂಡುಹಿಡಿಬೇಕು ಅಂದ್ರೆ ನೀವುಗಳು ನಿಮಗೆ ಗೊತ್ತಿರೋ ಅಷ್ಟು ವಿಚಾರನೂ ಮುಚ್ಚಿಡ್ದೆ ನನ್ನ ಹತ್ರ ಹೇಳ್ಬೇಕು. ಇದ್ರ ಮುಚ್ಚಿಡಕ್ ಏನೈತೆ? ಇದೇ ಸತ್ಯ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್, ಇವ್ರಿಗೆಲ್ಲ ವಿಚಾರನೂ ಗೊತ್ತು. ಆವಾಗಿಂದ ತಲೆಕೆಟ್ಟೊಂಥರ ಮಾತಾಡ್ತಿದ್ಯಲ್ಲ, ಏನೋ ಬಂಗಾರಮ್ಮನವ್ರ ಪರಿಚಯದವ್ರು ಅಂತ ಸುಮ್ಕೆಮ್ನಿ. ಇಲ್ಲ ಅಂದಿದ್ರೆ ಗೋಪಾಲಯ್ಯ, ಬಸಿ ಸಮಾಧಾನ ಮಾಡ್ಕೊ. ಮತ್ತಿನ್ನೇನು ಅಮ್ಮಾರೆ, ತಾನಾಯ್ತು ತಂದ್ ಪಾಡಾಯ್ತು ಅಂತ ಇರೋ ಹುಡುಗಿ ಮೇಲೆ ಸುಮ್ನೆ ಏನೇನೋ ಹೇಳ್ತಾ ಇದ್ದಾರೆ ಇವರು. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಮೊದಲು ನೀವು ಅವರಿಬ್ರ ಬಗ್ಗೆ ಏನ್ ಗೊತ್ತೋ ಅದನ್ನ ಹೇಳಿ. ಯೋನ್ ಮಕ ನಡ್ಕೊಂಡು ನಿಂತಿದ್ದೀರಾ? ಸುಮಾ ಸಚಿನ್ ಬಗ್ಗೆ ಯೋನನ ಇಷ್ಟ ಗೊತ್ತಿದ್ರೆ ಯೋಳಿ. ಅತ್ತೆ, ಇದ್ರ ಕೇಳಕ್ ಏನೈತೆ? ಅವರಿಬ್ರು ಸ್ನೇಹಿತರು ಆಟೆಯ. ಅಪ್ಪಯ್ಯ, ಇವನ್ ಸುಮ್ನೆ ನಿಂತಿದ್ದೀರಾ? ಯೋಳಿ ಮೇಡಮ್ ಅವರೇ, ನಮ್ಮ ಸುಮಾನು ಆ ಹುಡುಗ ಒಂದೇ ಕಾಲೇಜ್ನಾಗ ಓದ್ತಾ ಇದ್ರು. ಅವಾಗವಾಗ ಆ ಹುಡುಗ ನಮ್ಮ ಮನೆ ತಾವು ಬಂದು ಸುಮ್ಮನೆ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಈ ವಯ ಯಾವಾಗ ನಮ್ಮ ಮನೆ ತಗೋ ಬಂದು ಜಗಳ ಮಾಡಿದ್ರು ಅವತ್ತಿಂದ ನಮ್ ಸುಮಾ ಸಚಿನ್ ಹತ್ರ ಮಾತಾಡಿದೆ ಬಿಟ್ಬಿಟ್ಲು. ರಿಸಲ್ಟ್ ಹಿಂದಿನ ದಿನ ಅವನೇ ಮೆಸ್ತೋ ಬಂದಿದ್ದ. ಅಪ್ಪ ಮಾಡಿದ ತಪ್ಪಕ್ಕೆ ಮಗ ಯೋನ್ ಮಾಡ್ತಾನೆ ಅಂತ ನಾನೇ ಪಿರುತಿಯಿಂದ ಮಾತಾಡಿ ಕಾಪಿ ಕೊಟ್ಟೆ. ಅಪ್ಪಯ್ಯ, ಅಪ್ಪ ಮಾಡಿದ ತಪ್ಪಕ್ಕೆ ಮಗ ಯೋನ್ ಮಾಡ್ತಾನೆ ನೋಡು. ಮಾರನೇ ದಿನ 3 ಜನ ಕೂತ್ಕೊಂಡು ರಿಸಲ್ಟ್ ನೋಡ್ತಿದ್ರು. ಸುಮಾ ಸಚಿನ್ ಇಬ್ರು ಪಾಸ್ ಆಗಿದ್ರು. ಕಂಗ್ರ್ಯಾಚುಲೇಷನ್ ಸುಮಾ, 96% ಇಂದ ಪಾಸ್ ಆಗಿದ್ಯಾ. ನಮ್ ಸುಮ್ಮ ಫಲಿತಾಂಶದ ಬಗ್ಗೆ ಭಯ ಪಟ್ಟಾಗ ಆ ಹುಡ್ಗನೇ ಬಂದು ನಮ್ ಸುಮ್ಮಂಗ್ ಧೈರ್ಯ ಹೇಳಿದ್ದು. ಮೇಡಮ್ ಅವರೇ, ನನ್ನ ದೊಡ್ಡ ಮಗಳು ಹೇಳ್ದಂಗೆ ಅವರಿಬ್ರು ಬರೀ ಸ್ನೇಹಿತರು ಆಟೆಯ. ಯಾರೇ ಏನಾದ್ರು ಇದ್ದಿದ್ರೆ ಖಂಡಿತವಾಗ್ಲೂ ನನ್ನ ತಂಗಿ ನನ್ನ ತವ ಹೇಳ್ತಿರ್ತಿದ್ಲು. ಮೇಡಮ್ ಅವರೇ, ಇವ್ರ ಮಾತು ಕೇಳ್ಕೊಂಡು ನನ್ನ ತಂಗಿ ಮ್ಯಾಕೆ ಅನುಮಾನ ಪಡಬೇಡಿ. ಪಾಪ ಸಹನ ತಂಗಿ ಮ್ಯಾಕೆ ಸ್ಯಾನೆ ನಂಬಿಕೆ ಇಟ್ಕೊಬಿಟ್ಟವಳೆ. ಇವಳು ತಾವು ಹೋಗಿ ಅವರಿಬ್ರು ಲವ್ ಮಾಡ್ತಿರೋ ಅಂತ ಹೆಂಗೆ ಹೇಳೋದು? ಸಹನ ಅವ್ರಿಗೆ ಇಸ್ಯ ತಿಳಿದ್ರೆ ಸಾನೆ ನೋವಾಯ್ತದೆ. ಆದರೆ ಇಸ್ಯ ಹೇಳ್ದೆ ಮುಚ್ಚಿಡೋಕ್ಕಾಗಿಲ್ಲ ರೀ. ಇರೋ ವಿಷಯ ಹೇಳ್ಬಿಡಿ. ನಾನಾ? ನೀವು ಹೇಳಿದ್ರೆ ಸರಿ, ಹೇಳ್ಬಿಡಿ. ಅಲ್ಲ, ಒಂದ್ ಗಂಡು ಹೆಣ್ಣು ಒಟ್ಟಿಗೆ ಓಡಾಡಿದ ತಕ್ಷಣ ಅದು ಪಿರುತಿನೇ ಆಗಿರ್ತೈತಾ? ಅಣ್ಣ ತಂಗಿ, ಅಕ್ಕ ತಮ್ಮ, ಸ್ನೇಹಿತರು, ಇದು ಯಾವ ಸಂಬಂಧಕ್ಕೂ ಅರ್ಥನೇ ಇಲ್ವಾ?
ಹೌದು ಕೇಸ್ವ, ನೀವ್ಯಾಕೆ ಅವರಿಬ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಿ? ನಮ್ಮ ಸಹನ ಹೇಳ್ತಿರಂಗೆ ಅವರಿಬ್ರು ಬರೀ ಸ್ನೇಹಿತರಾಗಿರ್ಬೋದಲ್ವೇ? ಇಲ್ಲ ಅಮ್ಮವ್ರೆ, ನಾನು ಕಾಲೇಜಲ್ಲಿ ವಿಚಾರಿಸಿದ್ದೀನಿ. ಎಲ್ಲರೂ ಹೇಳೋದು ಒಂದೇ, ಇವ್ರು ಸುಮ್ಮನೆ ನಮ್ಮ ಸಚಿನಿಂದ ಬಿದ್ದು ಲವ್ ಮಾಡೋ ಥರ ಮಾಡಿದಾಳಂತೆ. ರೀ, ನಿಮ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? 1000 ಜನ 1000 ತರ ಹೇಳ್ತಾರೆ, ಅದೆಲ್ಲ ನಂಬ್ತೀರಾ ನೀವು? ನನ್ಗೆ ನನ್ನ ತಂಗಿ ಮ್ಯಾಕೆ ಸ್ಯಾನೆ ನಂಬಿಕೆ ಐತೆ. ಅವಳು ಪಿರುತಿ ಮಾಡಿಲ್ಲ. ನಿಮಗ್ ನಿಮ್ ಮಗನ್ ಮ್ಯಾಕ್ ನಂಬಿಕೆ ಇಲ್ಲ ಅಂದ್ರೆ ನೀವು ಯೋನಾರ ಮಾಡ್ಕೊಳ್ಳಿ. ಸಹನಕ, ಅವ್ರು ಹೇಳ್ತಿರೋದು ನಿಜಾನೇ. ಸುಮಾ ಸಚಿನ್ ಇಬ್ರು ಲವ್ ಮಾಡ್ತಿದ್ರು. ಸ್ನೇಹ, ಯೋನ್ ಹೇಳ್ತಿದ್ಯವ? ಹೌದು ಅತ್ತೆ, ಅವರಿಬ್ರು ಲವ್ ಮಾಡ್ತಿರೋ ವಿಷಯ ನನಗೂ ಗೊತ್ತಿತ್ತು. ಸುಮಾ ಸಚಿನ್ ಇಬ್ರು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ. ಸ್ನೇಹ, ನಿನ್ಗೆ ತಲೆಗಿಲೆ ಕೆಟ್ಟಾಯ್ತಾ? ನಮ್ ಸುಮ್ಮನ್ ಬಗ್ಗೆ ಯೋನೆಲ್ಲ ಮಾತಾಡ್ಬೇಡ ನೀನು. ಸಾನವ್ರ ಅವರು ನಿಜನೇ ಹೇಳ್ತವ್ರೆ. ಸಚಿನ್ ಒಂದು ಕಿತ ಬಂದು ನನ್ನ ಸುಮನ ಒಂದು ಮಾಡು ಅಂತ ಕೇಳ್ಕೊಂಡಿದ್ದ. ಯೋನ್ಲ ಹೇಳ್ತಿದ್ಯಾ ಕಂಟಿ? ಹೌದು ಕಣವ, ಆಗ ನಾನು ಆ ಹುಡುಗಂಗೆ ಬೈದ್ ಕಳಿಸಿದ್ದೆ. ಇಲ್ಲ ಇಲ್ಲ, ಆ ಹುಡುಗ ಬೇಕಾದ್ರೆ ನನ್ನ ತಂಗಿನ ಪಿರುತಿ ಮಾಡಿರ್ಬೋದು, ಆದ್ರೆ ಸುಮಾ ಮಾತ್ರ ಖಂಡಿತವಾಗೂ ಸಚಿನ್ನ ಪಿರುತಿ ಮಾಡ್ತಿಲ್ಲ. ಅವಳು ಅವಂಗೆ ಭಾಷೆ ಕೊಟ್ಟವಳೆ. ನಾನು ಯಾರನ್ನು ಪಿರುತಿ ಮಾಡಕ್ಕಿಲ್ಲ ಅಂತ ನಾನು ನಂಬಿರೋ ಚಾಮುಂಡವನ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನ್ ನಂಬಿರೋ ಚಾಮುಂಡಮ್ಮ ಮೇಲೆ, ನಾನು ದೇವ್ರಾಗ ನೋಡೋ ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ, ನಾನು ಯಾರನ್ನೂ ಪ್ರೀತಿ ಮಾಡಲ್ಲ. ಅಭಿ, ಅವರಿಬ್ಬರ ಮಧ್ಯೆ ಸ್ನೇಹನ ಮೀರಿದ ಒಂದು ಸಂಬಂಧ ಇತ್ತು ಕಣವೆ. ಕಳೆ ನಿಂಗೂ ಇಷ್ಟೇ ಗೊತ್ತಿತ್ತೇನಲ್ಲ?